ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅನಂತ್ ಕಣೇಕಲ್, ಕಲಿಕಾ ಮಾಲಿಕೆಯಿಂದ. ಈ ಚೈತ್ರ ಮಾಸದ ಮೊನ್ನೆ ಅಕ್ಷತದಿಗೆ ಕೊನೆಯ ಗೌರಿ ಪೂಜೆಯ ಒಂದು ದಿನವಾಗಿತ್ತು. ಆ ದಿನ ನಮ್ಮ ಮನೆಯಲ್ಲಿ ಗೌರಿ ಪೂಜೆಯನ್ನು ಮಾಡಲಾಯಿತು. ಸಪ್ತಗಿರಿವಾಸ ವೆಂಕಟರಮಣ ಲಕ್ಷ್ಮೀ ಸಹಿತ ಗೌರಿಯ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಲಾಯಿತು. ಈ ಗೌರಿ ತದಿಗೆ ಇದಕ್ಕೆ ಚೈತ್ರ ಮಾಸದ ಗೌರಿ ತೃತೀಯ ತದಿಗೆಗೆ ಏನು ಮಹತ್ವ ಇದೆ ಅನ್ನೋದಕ್ಕೆ ಒಂದು ಕಥೆ ಇದೆ. ಇದನ್ನು ರುದ್ರದೇವರು ಸ್ವತಃ ಪಾರ್ವತಿಯೇ ಕೇಳ್ತಾಳೆ, ಈ ವ್ರತವನ್ನು ಯಾಕೆ ಮಾಡಬೇಕು, ಈ ವ್ರತಕ್ಕೆ ಮಹತ್ವ ಏನು ಅಂತ ರುದ್ರದೇವರನ್ನು ಪಾರ್ವತಿ ದೇವಿ ಕೇಳಲಾಗಿ ಅದಕ್ಕೆ ಇನ್ನೊಂದು ಹೆಸರು ಮನೋರಥ ತೃತೀಯ ಅಂತ ಹೇಳಿ, ಯಾರೇ ಆಗಲಿ ಮದುವೆಯಾಗದೆಯವರು ಇರುವ ಕನ್ಯೆಯಾಗಲಿ ವರನಾಗಲಿ ಇದನ್ನು ಸಿದ್ಧಿಸಿಕೊಳ್ಳಬೇಕಂದ್ರೆ ಈ ಚೈತ್ರ ಮಾಸದಲ್ಲಿ ಪ್ರತಿ ತೃತೀಯಕ್ಕೆ ಗೌರಿ ಪೂಜೆಯನ್ನು ಮಾಡಿದರೆ ಪರಮೇಶ್ವರ ಒಲಿದು ಪಾರ್ವತಿಯಂತಹ ಕನ್ಯೆ ಸಿಗ್ತಾಳೆ ಅನ್ನೋದು ಒಂದು ಪ್ರತೀತಿ. ಅದೇ ರೀತಿಯಾಗಿ ನಾನು 30 ವರ್ಷಗಳಿಂದ ರುಕ್ಮಿಣಿ ಕಲ್ಯಾಣ, ವೆಂಕಟೇಶ ಕಲ್ಯಾಣ, ಹೀಗೆ ಸೋಲಾರ್ ಸಿಸ್ಟಮು, ಹೀಗೆ ಪ್ರತಿ ವರ್ಷವೂ ಒಂದೊಂದು ದೃಶ್ಯಾವಳಿಯನ್ನು ಮಾಡುತ್ತಾ ಬಂದಿದ್ದು, ಈ ವರ್ಷ ಸಪ್ತಗಿರಿವಾಸ ವೆಂಕಟರಮಣನ ಒಂದು ಲಕ್ಷ್ಮೀ ಸಹಿತ ಗೌರಿ ಸ್ವರೂಪದ ಪೂಜೆಯನ್ನು ಮಾಡಲಾಗಿತ್ತು. ಇದರ ಮಹತ್ವವನ್ನು ಪ್ರತಿಯೊಬ್ಬರು ತಿಳಿಯಿರಿ, ಮಕ್ಕಳಿಗೆ ಈ ಕಥೆಯನ್ನು ಹೇಳ್ರಿ. ಪಾರ್ವತಿ ದೇವಿ ರುದ್ರದೇವರನ್ನು ಕೇಳ್ತಾ, ಫುಲಮ್ಮ ಅನ್ನೋ ದಾನವನ ಮಗಳು ಈ ವೃತವನ್ನು ಮಾಡಿ ರುದ್ರದೇವರ ಕುರಿತು ತಪಸ್ಸನ್ನು ಮಾಡ್ತಾಳೆ. ಅವಳು ಎಂತಹ ತಪಸ್ಸು ಅಂದರೆ ಹಾಡು, 1 ವರ್ಷದವರೆಗೂ ರುದ್ರದೇವರ ಕುರಿತು ಹಾಡನ್ನು ಹಾಡ್ತಾಳೆ. 1 ವರ್ಷದವರೆಗೂ ಆ ಹಾಡು ಸತತವಾಗಿ ಹಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ವೃತ, ಜಪ, ತಪ ಎಲ್ಲ ರುದ್ರದೇವರ ಕುರಿತು ಮಾಡ್ತಾಳೆ. ರುದ್ರದೇವರು ಅವಳಿಗೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳಿದರೆ ಅವಳು ಒಂದೇ ವರವನ್ನು ಕೇಳಲ್ಲ, ಅವಳ ವರಗಳ ಪಟ್ಟಿಯೇ ಇರ್ತದೆ. ಅದನ್ನು ರುದ್ರದೇವರ ಮುಂದೆ ಹೇಳ್ತಾಳೆ. ಮೊಟ್ಟ ಮೊದಲನೆಯದಾಗಿ ನನಗೆ ಮದುವೆ ಮಾಡಿಕೊಳ್ಳುವಂತಹ ವರನನ್ನು ಎಲ್ಲರೂ ಪೂಜಿಸಬೇಕು, 1ನೇ ವರ. 2ನೇದಾಗಿ ಅವನು ಯಜ್ಞ ಯಾಗಾದಿಗಳನ್ನು, ಯಾರೂ ಮಾಡದೇ ಇರೋ ಯಜ್ಞ ಯಾಗಾದಿಗಳನ್ನು, ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿರಬೇಕು ಅಂತ ಹೇಳ್ತಾಳೆ. 3ನೇದಾಗಿ ಅವನು ಸ್ಫುರದ್ರುಪಿ ಇರಬೇಕು, ಚಲುವನಾಗಿರಬೇಕು. ಆಮೇಲೆ ಅವಳ ಮನೋಕಾಮನೆಗಳನ್ನು ಈಡೇರಿಸುವಂತಹವನಾಗಿರಬೇಕು. ಅದೇ ರೀತಿಯಾಗಿ ಎಲ್ಲ ವರವನ್ನು ರುದ್ರದೇವರು ಕೇಳಿದಾಗ ಆ ರುದ್ರದೇವರು ಹೇಳ್ತಾರೆ, ಹಾಗಾದರೆ ನೀನು ಒಂದು ವೃತವನ್ನು ಮಾಡಬೇಕಾಗ್ತದೆ. ನಾನು ವರವನ್ನು ದಯಪಾಲಿಸ್ತೇನೆ, ದಯಪಾಲಿಸೋದಿಲ್ಲ ಅಂತಿಲ್ಲ, ಆದರೆ ನೀನು ಒಂದು ವೃತವನ್ನು ಮಾಡಬೇಕಾಗ್ತದೆ. ಹೇಳ್ರಿ ಎಂಥ ವೃತ, ಅದನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಮನೋರಥವನ್ನು ವೃತ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡಬೇಕು? ಚೈತ್ರ ಮಾಸದ ಪಾಡ್ಯ, ಯುಗಾದಿ ಪಾಡ್ಯ ಬಿಟ್ಟು 3ನೇ ದಿನ ತೃತೀಯ ಏನು ಪ್ರಾರಂಭ ಆಗ್ತದೆ, ಪ್ರತಿ ತೃತೀಯಕ್ಕೂ ನೀನು ಗೌರಿ ವೃತವನ್ನು ಮಾಡಬೇಕು, ಗೌರಿ ಪೂಜೆಯನ್ನು ಮಾಡಬೇಕು. ಗೌರಿ ಪೂಜೆಯ ಮೊದಲಿಗೆ ಗೌರಿಯ ಮಗನಾದಂತಹ ವಿಘ್ನೇಶ್ವರನನ್ನು ನೀನು ಪೂಜೆ ಮಾಡಿ ಅವನಿಗೆ ಸಕಲ ಗರಿಕೆ, ಮೋದಕ ಎಲ್ಲ ಅವನಿಗೆ ಪ್ರಿಯವಾದಂತಹ ವಸ್ತುಗಳಿಂದ ಗಣಪತಿಯನ್ನು ಪೂಜಿಸಿ ವಿಘ್ನೇಶ್ವರನನ್ನು ಪ್ರಾರ್ಥಿಸಿ, ತದನಂತರದಲ್ಲಿ ಗೌರಿಯನ್ನು ನೀನು ಪ್ರತಿ ತೃತೀಯ ನೀನು ಪೂಜಿಸಿದ್ದೇ ಆದರೆ ನಿನ್ನ ಮನೋವೃತ ಬಯಕೆ ಪೂರ್ತಿ ಆಗ್ತದೆ ಅನ್ನುವ ರುದ್ರದೇವರು ಅವಳಿಗೆ ಹೇಳ್ತಾರೆ. ಅವಳು ಆಯಿತು, ನಾನು ಇದನ್ನು ಭಕ್ತಿಪೂರ್ವಕವಾಗಿ ಮಾಡ್ತೇನೆ ಅಂತ ಹೇಳಲಾಗಿ ಈ ವೃತ ಈಗ ಪ್ರತಿ ಒಂದು ಪುರಾಣ ಕಥೆಯಲ್ಲಿ ಪ್ರತೀತಿಯಾದಂತೆ ಪ್ರತಿ ಚೈತ್ರ ಮಾಸದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಎಲ್ಲರೂ ಪೂಜಿಸ್ತಾ ಬಂದಿದ್ದಾರೆ. ಇದು ಚೈತ್ರ ಗೌರಿಯ ಮಹತ್ವ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದನ್ನು ಮಕ್ಕಳಿಗೆ ಸ್ಪೆಷಲ್ಲಾಗಿ ಒಂದು ಹೆಣ್ಣು ಮಕ್ಕಳಿಗೆ ಮೊದಲಿನಿಂದಲೇ
ಪೂಜೆ ಪುನಸ್ಕಾರದ ಬಗ್ಗೆ ತಿಳುವಳಿಕೆ ಕೊಟ್ಟರೆ, ಗಂಡು ಹುಡುಗರಿಗೆ ಸಂಸ್ಕಾರ ಕೊಟ್ಟರೆ, ನೀವು ಪೂರ್ತಿಯಾಗಿ ಮೊದಲಿನಿಂದ ತಿಳಿಸಿಕೊಟ್ರೆ ಅವರಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ತಿಳಿತದೆ ಅಂತ ಇಲ್ಲಿ ಒಂದು ಭಕ್ತಿಪೂರ್ವಕವಾದ ಕಥೆಯೊಂದಿಗೆ ನಮ್ಮ ಮನೋವೃತ್ತದ ಚೈತ್ರಗೌರಿಯ ಕಥೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಮಾಡಿ, ಮತ್ತು ಲೈಕನ್ನು ಎಲ್ಲರೂ ಲೈಕ್ ಮಾಡಬೇಕು. ನಾನು ಪೂಜೆ ಮಾಡಿದಂತಹ ಪೂಜೆಯ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಬರುತ್ತೆ. ಎಲ್ಲರೂ ನೋಡಿ ಸಂತೃಪ್ತರಾಗಬೇಕು, ಭಕ್ತಿಗೆ ಪಾತ್ರರಾಗಬೇಕು ಅಂತ ನಾನು ಕೇಳಿಕೊಂಡು ಈ ವಿಡಿಯೋವನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಚೈತ್ರ ಮಾಸ ಬಂದಿದೆ, ಹಬ್ಬದ ಸಂಭ್ರಮ, ಮನೆ ಮನೆ ದೀಪ ಹರುಷದ ಸುಗಮ. ಹೋ ಸುಗಂಧ ತುಂಬಿದೆ ಭಕ್ತಿಯ ದಿನ, ಗೌರಿಯಮ್ಮ ಬರಮ್ಮ ನಮ್ಮ ಮನದಿನ. ಗೌರಿಯಮ್ಮ ಬರಮ್ಮ ಕರುಣ